ಸರ್ವವಿಘ್ನಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೀವಪ್ರಣೇತಾರಂ ವಂದೇ ವಿಜಯದಂ ಹರಿಂ. ಮೊದಲಿಗೆ ಭೂಮಿಯಲ್ಲಿ ಬೀಜವನ್ನು ಬಿತ್ತುವಾಗ ನಮ್ಮ ಅನುಸಂಧಾನ ಏನಿರಬೇಕು? ಇವತ್ತು ಕಲಿಯುಗದಲ್ಲಿ ಅನ್ನಗತ ಪ್ರಾಣ ಅಂತ ಹೇಳ್ತಾರೆ. ಅನ್ನದಿಂದಲೇ ನಮ್ಮ ಪ್ರಾಣ. ಈಗಂತೂ ನಾವು ಇನ್ನೂ ಒಂದು ಸ್ವಲ್ಪ ಮುಂದೆ ಸೇರಿಸ್ಕೊತೀವಿ. ನಮಗೆ ನಿದ್ರೆ, ಆಹಾರ, ಔಷಧಿ ಈ ಮೂರು ಇದ್ದಿದ್ದಕ್ಕಾಗಿ ನಾವು ಜೀವನ ಮಾಡ್ತಾ ಇದ್ದೀವಿ, ಇನ್ನೂ ಉಸಿರಾಡ್ತಾ ಇದ್ದೀವಿ ಅನ್ನೋ ಹಂತಕ್ಕೆ ಬಂದುಬಿಟ್ಟಿದ್ದೀವಿ. ಕೇವಲ ಆಹಾರ ಇದ್ದರೆ ಸಾಕಾಗಿತ್ತು. ನಿದ್ರೇನೂ ಅಷ್ಟೇ. ನಿದ್ರೆ, ಆಹಾರ, ನಿದ್ರೆ ಇದೆಲ್ಲವನ್ನ ಮಧ್ವ ಸಿದ್ಧಾಂತ ನಮಗೆ ಗೆಲ್ಲಬೇಕು ಅಂತ ಹೇಳಿ ಇಂಥ ಜನ್ಮ ಕೊಟ್ಟರೆ ನಾವು ಈ ಜನ್ಮದಲ್ಲೇ ಎಲ್ಲದರ ಮೇಲೆ ಡಿಪೆಂಡ್ ಆಗಿ ಕೂತಿದ್ದೀವಿ. ಆದರೆ ನಿಜವಾಗಿ ಭೂಮಿಯಲ್ಲಿ ಬೀಜವನ್ನು ಬಿತ್ತುವಾಗ ಮೊದಲು ನಾನಿವತ್ತು ಭೂಮಿಯಲ್ಲಿ ಬೀಜವನ್ನು ಬಿತ್ತಬೇಕಾದ್ರೆ ಹಿಂದಿನವರು ಬೀಜ ಬಿತ್ತಿ ನನಗೆ ಆಹಾರ ಧಾನ್ಯಗಳನ್ನು ಕಾಲ ಕಾಲಕ್ಕೆ ಕೊಡ್ತಾ ಇರೋದಕ್ಕೆ ಇವತ್ತು ನಾನು ಪ್ರಾಣದಿಂದ ಉಸಿರಾಡ್ತಾ ಇದ್ದೇನೆ. ಆಹಾರ ತಿನ್ನುವಾಗ ಬೀಜ ಬಿತ್ತಿದಂತಹ ರೈತನನ್ನು ನಾವು ಸ್ಮರಣೆ ಮಾಡಲೇಬೇಕು. ರೈತನಲ್ಲಿ ಭಗವಂತನೇ ಇದ್ದು ಆ ಕೆಲಸ ಮಾಡಿಸ್ತಾ ಇರೋದು. ಮೊದಲಿಗೆ ಈಗ ನಮ್ಮ ಹೊಲ, ನಮಗೆ ಹೊಲ ಇದೆ ಅಥವಾ ಹೊಲ ಗದ್ದೆ ಬೇಡಪ್ಪ, ನಮ್ಮ ಮನೆಯಲ್ಲಿ ಒಂದು ನೆಲದಲ್ಲಿ ನಾವು ಬೀಜಗಳನ್ನು ಬಿತ್ತಿ ಒಂದು ಗಿಡವನ್ನು ಬೆಳೆಸಬೇಕು ಅಂತ ಅನ್ಕೋತೀವಿ. ಅವಾಗ ಮೊದಲಿಗೆ ಪ್ರಥಮವಾಗಿ ನಮ್ಮ ತಲೆಯಲ್ಲಿ ಬರಬೇಕು ನಾಹಂಕರ್ತ ಹರಿಕರ್ತ. ಯಾಕೆಂದರೆ 3 ಬಾರಿ ಹೇಳ್ಕೊಳ್ಳಿ ಅಂತ ಹೇಳ್ತಾರೆ. ಯಾಕೆ ಅಂದರೆ ಈ ಕೆಲಸ ನಾನು ಮಾಡ್ತಾ ಇದ್ದೇನೆ, ನಾನು ಬೀಜ ಬಿತ್ತಿದ್ದು ಅಂದರೆ ಬೀಜ ನಿಂದಲ್ಲ, ಬೀಜ ಬೆಳೆಯೋದಕ್ಕೆ ಬೇಕಾದಂಥದ್ದು ಕೊಡೋದು ನಿಂದಲ್ಲ, ಭೂಮಿ ನಿಂದಲ್ಲ, ಏನೂ ಅಲ್ಲ ನಿನ್ನದು. ಆದರೂ ಎಲ್ಲ ನಾನು ಅಂತ ಅನ್ಕೊತಾ ಇದೆಯಲ್ಲ ಅಂತ ಹೇಳಿ ಆ ನಾನು ಅನ್ನೋದು ಹೋಗೋದಕ್ಕಾಗಿ ನಾಹಂಕರ್ತ ಹರಿಕರ್ತ ಅನ್ನೋದನ್ನ ಮೊದಲಿಗೆ ಹೇಳಿಕೊಳ್ಬೇಕು. ನಂತರ ಈ ಬೀಜಗಳನ್ನು ಒಂದು ಹಿಡ್ಕೊಂಡು ನಮಗೆ ಭಗವದ್ಗೀತೆ ಕೃಷ್ಣ ಉತ್ತರ ಕೊಡ್ತಾ ಇದ್ದಾನೆ. ಭಗವದ್ಗೀತೆಯಲ್ಲಿ 14ನೇ ಅಧ್ಯಾಯದ 4ನೇ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ, ಸರ್ವಯೋನಿಷು ಕೌಂತೇಯ ಮೂರ್ತಯ ಸಂಭವಂತಿಯಾಹ ತಾಸಾಂ ಬ್ರಹ್ಮ ಮಹದ್ಯೋನಿರ್ ಅಹಂ ಬೀಜ ಪ್ರದಃ ಪಿತಾ. ಅಂದರೆ ನಾನು ಎಲ್ಲ ಯೋನಿಗಳಲ್ಲಿ ಹುಟ್ಟುವಂತಹ ಪ್ರತಿಯೊಂದು ದೇಹ ಯಾವುದೇ, ಅದು ಸ್ಥಾವರ ಜೀವವಾಗಲಿ ಜಂಗಮ ಜೀವವಾಗಲಿ, ಸಸ್ಯವೂ ಉಸಿರಾಡುತ್ತೆ, ಸಸ್ಯಕ್ಕೂ ಜೀವ ಇದೆ ಅಂತ ನಮಗೆ ಗೊತ್ತಿದೆ. ಬೀಜವನ್ನು ಬಿತ್ತುವಾಗ ಅಹಂ ಬೀಜ ಪ್ರದಃ ಪಿತಾ ಅಂತ ಕೃಷ್ಣ ಹೇಳಿಬಿಟ್ಟಿದ್ದಾನೆ. ನಾನು ಆ ಒಂದು ತಾಯಿ ಯಾರು? ಚೇತನ ಪ್ರಕೃತಿಯಾದಂತಹ ಆ ಒಂದು ಮಹಾಲಕ್ಷ್ಮಿ ತಾಯಿಯಾಗಿದ್ದಾಳೆ. ಎಲ್ಲ ಬಗೆಯ ಯೋನಿಗಳಲ್ಲಿ ಹುಟ್ಟುವಂತಹ ದೇಹಗಳಿಗೆ ಚೇತನ ಪ್ರಕೃತಿ ತಾಯಿಯಾದರೆ ಬೀಜ ನೀಡುವ ತಂದೆ ನಾನು ಅಂತ ಕೃಷ್ಣ ಹೇಳ್ತಾನೆ. ಇನ್ನು ಆ 3ನೇ ಅಧ್ಯಾಯದಲ್ಲೂ ಕೃಷ್ಣ ಹೇಳಿದ ನಮಗೆ ಈ ಜಗಚ್ಚಕ್ರ ಅಂತ, ಜಗಚ್ಚಕ್ರದ ಬಗ್ಗೆ ಹೇಳ್ತಾ ಹೋಗ್ತಾನೆ. ಜಗಚ್ಚಕ್ರ ಅಂತಂದ್ರೆ ನಾವು ಈಗಾಗಲೇ ತಿಳಿದಿದ್ವಿ, ಕನಕದಾಸರ ಒಂದು ಇದು ಮಾಡ್ಬೇಕಾದ್ರೆ ಅನ್ನದ್ಭವಂತಿ ಭೂತಾನಿ ಪರ್ಜನ್ಯಾದನ್ನ ಸಂಭವ ಅಂಥೇಳಿ 3ನೇ ಅಧ್ಯಾಯ 14ನೇ ಶ್ಲೋಕದಿಂದ 16ನೇ ಶ್ಲೋಕದವರೆಗೂ ಜಗಚ್ಚಕ್ರದ ಬಗ್ಗೆ ಭಗವಂತ ತಿಳುವಳಿಕೆ ಕೊಡ್ತಾ ಇದ್ದಾನೆ. ಏನಂದ್ರೆ ಜೀವಿಗಳ ಹುಟ್ಟು ಯಾವುದರಿಂದ ಅಂದರೆ ಅನ್ನದಿಂದ. ಅನ್ನದ ಬೆಳೆ, ಅನ್ನ ಬೆಳಿಬೇಕಲ್ಲ, ಯಾವುದರಿಂದ ಅಂದರೆ ಮಳೆ, ಸೂರ್ಯನಿಂದ. ಮಳೆ ಬರುವುದು ಯಾವುದರಿಂದ? ಯಜ್ಞದಿಂದ. ಯಜ್ಞ ಹುಟ್ಟುವುದು ಕರ್ಮದಿಂದ. ಆ ಕರ್ಮ ನಡೆಯೋದು ಯಾರಿಂದ? ಒಳಗೆ ನಿಂತು ಭಗವಂತ ಏನು ಪ್ರೇರಣೆ ಮಾಡಿ ನಮ್ಮ ಕಡೆಯಿಂದ ಮಾಡಿಸ್ತಿದ್ದಾನೆ ಅದರಿಂದ. ಹಾಗೆ ಭಗವಂತನ ಆ ಒಂದು ಅಭಿವ್ಯಕ್ತಿ ಆ ಜೀವನಿಂದ ಅಂದರೆ ಕರ್ಮ ಮಾಡುವಂತಹ ಜೀವನಿಂದ. ಮತ್ತೆ ಜೀವ ಎಲ್ಲಿ? ಯಜ್ಞದಲ್ಲಿ ವಿಶೇಷವಾಗಿ ನೆಲೆಸಿದ್ದಾನೆ. ಆದರೆ ಯಜ್ಞವನ್ನು ಮಾಡೋನು ಜೀವಿ, ಅವನು ಇರಬೇಕಾದ್ರೆ ಮತ್ತೆ ಅನ್ನ ಬೇಕು. ಹೀಗೆ ಇದು ಚಕ್ರ, ಅನ್ನದಿಂದಲೇ ಜಗತ್ತಿನ ಚಕ್ರ ನಡೀತಿದೆ ಅಂತ ಹೇಳ್ತಾನೆ. ಹಾಗಾಗಿ ಈ ಒಂದು ಗೀತೆಯ ಶ್ಲೋಕವನ್ನು ಹೇಳಿ ಆ ಬೀಜಗಳಲ್ಲಿ ಒಂದು ಸತ್ವ ಇರುತ್ತೆ. ಯಾಕಂದರೆ ಭೂಮಿಯೂ ಫಲವತ್ತಾಗಿರಬೇಕು, ಬೀಜದಲ್ಲೂ ಸತ್ವ ಇರಬೇಕು. ಆ ಸತ್ವ ಪ್ರಚುರವಾಗೋದು ಭಗವಂತನ ಸ್ಮರಣೆಯಿಂದ. ಹಾಗಾಗಿ ಆ ಪಂಚರೂಪಿ ಭಗವಂತನನ್ನು ಇದು ಒಮ್ಮೆ ನಮಗೆ ಹಿಂದೆ ನೋಡಿ, ಇವತ್ತು ಲಕ್ಷ್ಮಿಯವರು ಕೇಳಿರ್ಬೋದು ಈ ಪ್ರಶ್ನೆನ, ಆದರೆ ಆಚಾರ್ಯರಿಗೆ ಒಂದು 15 ವರ್ಷದ ಹಿಂದೆ ನಾನು ಯಾಕೆ ಬರ್ಕೊಂಡಿದ್ನೋ, ಯಾಕೆ ಅವ್ರು ಹೇಳಿದ್ರೋ ನಂಗೆ ಗೊತ್ತಿಲ್ಲ. ಅವರು ಊರೂರು ತಿರುಗೋ ಕಾಲಕ್ಕೆ ಹಳ್ಳಿ ಊರಿಗೆಲ್ಲ ಹೋಗ್ತಿದ್ರು ಭಾಗವತ ಹೇಳೋದಕ್ಕೆ. ಆಗ ಅಲ್ಲಿ ಬಂದ ರೈತರು ಕೇಳಿದ
ಕೇಳಿದಂತಹ ಪ್ರಶ್ನೆ, ಸ್ವಾಮಿ ನೀವು ನಾಳೆ ಬಂದು ಬೀಜ, ಈಗ ನಾವೆಲ್ಲ ಹೇಳ್ತೀವಲ್ವಾ ಸ್ವಾಮಿಗಳನ್ನ, ನಾವು ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂದರೆ ನಿಮ್ಮಿಂದನೇ ಶುಭಾರಂಭ ಆಗಲಿ. ಹಾಗೆ ರೈತರು ಕೇಳಿದ್ರಂತೆ ನೀವು ಬೀಜ ಬಿತ್ತಬೇಕು. ಆಗ ಅವರು ತಮ್ಮ ಗುರುಗಳನ್ನು ಕೇಳಿಕೊಂಡು ತಾವು ಹೇಳಿದ್ದನ್ನು ನಮಗೆ ಅವಾಗ ಹೇಳಿದ್ರು, ಈ ರೀತಿ ಹೋಗಿದ್ದೆ ಅಂತ. ಅದು ಇವತ್ತು ಲಕ್ಷ್ಮಿ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಅದು ಒಂದು ರೀತಿಲಿ ನನಗೆ ಒಂದು ಮಾರ್ಗದರ್ಶಿ, ಗುರುಗಳೇ ನಿಂತು ಹೇಳಿಸ್ತಿದ್ದಾರೆ ಅನ್ನೋದು ನನ್ನ ಇದು. ಇಲ್ಲಿ ಪಂಚರೂಪಿ ಭಗವಂತನನ್ನ ಸ್ಮರಣೆ ಮಾಡಬೇಕು, ಬೀಜಗಳನ್ನು ಇಟ್ಕೋಬೇಕಂತೆ. ಪಂಚರೂಪಿ ಭಗವಂತನ ಸ್ಮರಣೆ ಮಾಡಬೇಕು. ಈ ಬೀಜದಲ್ಲಿ ಅನಿರುದ್ಧ ರೂಪಿ ಭಗವಂತ, ಇದರ ಸುಪ್ತ ಶಕ್ತಿ ಏನು ಒಳಗೆ ಬೀಜದಲ್ಲಿ ಒಂದು ಶಕ್ತಿ ಇದೆಯಲ್ಲ, ಈಗ ಅದು ಸೌತೆಕಾಯಿ ಬೀಜ ಇರ್ಬೋದು, ನಾವು ಮಳೆ ಒಂದೇ ನೋಡಿ, ನಾವು ಬೀಜಗಳು ಬೇರೆ ಬೇರೆ ಬಿತ್ತಿದಾಗ ಈ ಹಸಿಮೆಣಸಿನ್ಕಾಯಿ ಗಿಡ ಬೆತ್ತಿದ್ರೆ ಹಸಿಮೆಣಸಿನ್ಕಾಯಿ ಬೆಳೆಯುತ್ತೆ, ಸೌತೆಕಾಯಿ, ಹಾಗಲಕಾಯಿ, ಹೀಗೆ ಒಂದೊಂದು ಬೀಜಕ್ಕೆ ತಕ್ಕಂತೆ ಬೆಳೆ ಅಲ್ವಾ. ಆ ಬೀಜದಲ್ಲಿ ಒಂದು ಸುಪ್ತವಾದಂತಹ ಶಕ್ತಿ ಇದೆ. ಅದನ್ನು ಅನಿರುದ್ಧ ರೂಪಿ ಭಗವಂತ ಅದನ್ನು ಕಾಪಾಡಲಿ. ಈ ಬೀಜಗಳು ಏನು ಬಿತ್ತಿದ್ದೇನೆ, ಏನೇನು ಬೀಜಗಳು ಬಿತ್ತವಲ್ಲ ಅದೆಲ್ಲ ಒಂದೆಡೆ ಇಟ್ಟುಕೊಂಡು ಕೈಯಲ್ಲಿ ಪ್ರದ್ಯುಮ್ನ ರೂಪಿ ಅನುಗ್ರಹ ಪಡೆದು, ಪ್ರದ್ಯುಮ್ನ ರೂಪ ಭಗವಂತನ ಅನುಗ್ರಹ ಪಡೆದು ಇದು ಮೊಳಕೆಯೊಡೆಯಲಿ. ಈ ಎಲ್ಲ ಬೀಜಗಳು, ಬಿತ್ತಿದ ಎಲ್ಲ ಬೀಜಗಳು ಮೊಳಕೆಯೊಡಿಬೇಕಾದ್ರೆ ಪ್ರದ್ಯುಮ್ನ ಒಳಗಡೆ ಬೀಜ ಫಲಿತವಾಗೋದು. ಸಂತಾನೋತ್ಪತ್ತಿ ಇದು ಚೇತನದಲ್ಲೂ ಅಷ್ಟೇ, ಮನುಷ್ಯರಲ್ಲೂ ಅಷ್ಟೇ. ಗರ್ಭ ಕೂಡಬೇಕಾದ್ರೆ ಅಲ್ಲಿ ಪ್ರದ್ಯುಮ್ನ ರೂಪಿ ಭಗವಂತನ ಅನುಗ್ರಹ ಇರಬೇಕು ಅಂತ ಹೇಳ್ತಾರೆ. ಹಾಗೆ ಮೊಳಕೆಯೊಡಿಬೇಕಾದ್ರೆ ಪ್ರದ್ಯುಮ್ನನ ಅನುಗ್ರಹವಾಗಲಿ. ಈ ಬೀಜ ಮುಂದೆ ಗಿಡವಾಗತ್ತೆ. ಗಿಡವಾದಾಗ ಸಂಕರ್ಷಣನ ಅನುಗ್ರಹವನ್ನು ಇದು ಪಡೆದು ಗಟ್ಟಿತನ ಹಾಗೂ ಒಳಗೆ ಜೀವಕೋಶಗಳ ಬೆಳವಣಿಗೆ, ಇದರಲ್ಲಿ ಸಂಕರ್ಷಣ ರೂಪಿ ಭಗವಂತ ಅನುಗ್ರಹ ಮಾಡಲಿ. ಈ ಗಿಡ ಬೆಳೆದು ಮತ್ತು ಹೂವು ಕಾಯಿ ಎಲ್ಲ ಬಿಡುವಂತಾದಾಗ ವಾಸುದೇವ ಅದರೊಳಗೆ ಚೆನ್ನಾಗಿ ನೋಡಿ, ಈಗ ಒಂದೊಂದು ಮರದ ಹಣ್ಣು ಎಷ್ಟು ಚೆನ್ನಾಗಿರುತ್ತೆ, ಅದಕ್ಕೆ ಯಾರು ಹಾಕಿಲ್ಲ, ಗೊಬ್ಬರ ಹಾಕಿಲ್ಲ, ನೀರು ಹಾಕಿಲ್ಲ, ಪಾತಿ ಮಾಡಿಲ್ಲ, ಆದರೆ ಎಂಥ ಫಲವತ್ತಾದ ಹಣ್ಣುಗಳು ಬಿಡುತ್ತೆ. ಅದು ಯಾರು ಆ ರಸವನ್ನು ತುಂಬಿದವರು, ಒಂದೊಂದು ಮರದಲ್ಲಿ ಒಂದೊಂದು ರೀತಿಯಂಥ ಹಣ್ಣುಗಳು ಬರುತ್ತೆ. ಹಾಗೆ ಒಳಗಡೆ ಭಗವಂತ ವಾಸುದೇವ ಎಂತಹ ರಸ ಸೌಂದರ್ಯವನ್ನು, ಒಂದು ಹೂವು ಅಷ್ಟೇ ನೋಡಿ, ಹೂವಿನ ಗಿಡವನ್ನು, ಹೂವಿನ ಬೀಜ ನೆಡ್ತೀವಿ, ಆ ಹೂವಿನ ಒಂದೊಂದು ಹೂವು ಅರ್ಧವೇ ಅರಳೋದೇ ಇಲ್ಲ, ಒಂದು ಮೊಗ್ಗಲ್ಲೇ ಸೋತು ಹೋಗುತ್ತೆ. ಹೀಗೆ ಭಗವಂತನ ಇಚ್ಛಾ ಹೇಗಿದೆಯೋ ಹಾಗೆ ಗಿಡ ಬೆಳವಣಿಗೆ ಆಗುತ್ತೆ. ಅದಕ್ಕೆ ನಾವು ಮೊದಲಿಗೆ ಬೀಜವನ್ನು ನೆಡುವ ಮುಂಚೆಯೇ ಇದೆಲ್ಲ ಪ್ರಾರ್ಥನೆ ಮಾಡೋಣ. ರಸ ಸೌಂದರ್ಯವನ್ನು ಈ ಒಂದು ಹೂವು ಕಾಯಿಗಳಿಗೆ ಬಿಡುವಂತಾದಾಗ ಇದಕ್ಕೆ ವಾಸುದೇವ ಅನುಗ್ರಹ ಮಾಡಲಿ. ಆಯಾ ಗಿಡದಲ್ಲಿ ಏನೇನು ಬೀಜಗಳು ಒಳಗೆ ಏನು ಸುಪ್ತ ಶಕ್ತಿಗಳಿದೆ ಅದು ಪಕ್ವವಾಗುತ್ತಲ್ಲ, ಆಗ ಈ ಪಕ್ವವಾದಾಗ ನಾರಾಯಣ ದೇವರು ಅದಕ್ಕೆ ಚೆನ್ನಾಗಿ ಪೌಷ್ಟಿಕತೆಯನ್ನು ತುಂಬಿ, ಅಂದರೆ ಜೀವನಿಗೆ, ಈಗ ನಮಗೆ ಹೇಳ್ತಾರೆ ಡಾಕ್ಟ್ರು ನೋಡಿ, ಚೆನ್ನಾಗಿ ವೆಜಿಟೇಬಲ್ಸ್ ತಿನ್ನಿ, ಚೆನ್ನಾಗಿ ಹಣ್ಣು ಫ್ರೂಟ್ಸ್ ಎಲ್ಲ ಚೆನ್ನಾಗಿ ತಗೋಬೇಕು, ಆಯಾ ಕಾಲಕ್ಕೆ ಬರುವಂಥ ಹಣ್ಣು ತರಕಾರಿಗಳನ್ನು ತಿನ್ನಿ ಅಂತ ಹೇಳ್ತಾರೆ. ಹಣ್ಣು ತರಕಾರಿಗಳನ್ನು ತಿನ್ನಿ ಅಂತ ಅವ್ರು ಹೇಳ್ಬೋದು, ಆದರೆ ಬೆಳೆಯೋರು ಯಾರು? ಅದೆಲ್ಲ ಭಗವಂತ ಕೊಟ್ಟ ಅನುಗ್ರಹ. ಆ ಒಂದು ಹಣ್ಣು ತರಕಾರಿ ಬೆಳೆದಂತಹ ರೈತನಿಗೆ ಅತ್ಯಂತವಾಗಿ ನಾವು ಕೃತಜ್ಞತೆಯಿಂದ ನಾವು ಒಂದು ತುತ್ತು ಅನ್ನವನ್ನು, ಅನ್ನಬ್ರಹ್ಮ ಅಂತ ಕರೀತಾರೆ ವೇದದಲ್ಲಿ, ಅನ್ನ ಚೆಲ್ಲಬಾರ್ದು. ನಾವು ಅನ್ನವನ್ನು ಮಕ್ಕಳಿಗೆ ಹಾಕುವಾಗ ಮೊದಲಿಗೆ ಬೀಜದಿಂದಲೇ ನಾವು ಅದನ್ನು ಅನ್ನ ಊಟ ಮಾಡಿಸುವಾಗಲೇ ಇದನ್ನು ಹೇಳ್ತಾ ಇದು ಮಾಡಿದರೆ ಆ ಮಕ್ಕಳಿಗೆ ಆ ಒಂದು ತಿಳುವಳಿಕೆ ಬರಬೇಕು. ಅನ್ನ ಅಂತಂದರೆ ಎಷ್ಟು, ಈ ಅನ್ನ ಆಗಬೇಕಾದ್ರೆ ಎಷ್ಟು ಪ್ರೋಸೆಸ್ ಇದೆ, ಎಷ್ಟು ರೈತ ಎಷ್ಟು ಕಷ್ಟಪಟ್ಟಿರ್ತಾನೆ, ನಮ್ಮ ಮನೆಯ ಯಜಮಾನ ಎಷ್ಟು ಕಷ್ಟಪಟ್ಟು ದುಡಿದು ಇದನ್ನು ತೆಗೆದುಕೊಂಡು ಬಂದಿರ್ತಾರೆ ಮನೆಗೆ. ಅದನ್ನು ಯಜಮಾನಿಯಾದವಳು ಎಷ್ಟು ಕಷ್ಟಪಟ್ಟು ಬೇಯಿಸಿ ಅದನ್ನು ತಿನ್ನುವಂತೆ ಮಾಡಿರ್ತಾಳೆ. ಅಂದ ಮೇಲೆ ಇದಕ್ಕೆ ನಾವು ಅತ್ಯಂತ ಗೌರವ ಕೊಡಬೇಕು ಅಂತ ಹೇಳಿ ಕೊಡುವಂತೆ, ಈ ರೀತಿ ಗೌರವ ಕೊಡುವಂತಹ ಮನೆಗೆ ಈ ಧಾನ್ಯಗಳು ಹೋಗಲಿ. ನೋಡಿ, ಮೊದಲಿಗೆ ಪ್ರಾರ್ಥನೆ, ಇನ್ನೂ ಬೀಜ ಕೈಲಿಟ್ಟಿದ್ದೀವಿ, ಬಿತ್ತಿಲ್ಲ, ಬೆಳೆದಿಲ್ಲ, ಆದರೆ ಇಷ್ಟೆಲ್ಲ ಪ್ರಾರ್ಥನೆ ಪಂಚರೂಪಿಯಲ್ಲಿ ಪ್ರಾರ್ಥನೆ ಮಾಡಬೇಕು ಅಂತ ಹೇಳ್ತಾರೆ. ಸಜ್ಜನರಿಗೆ ಆಹಾರವಾಗಲಿ ಇದು, ಅಂದರೆ ಸಾಧು ಸಜ್ಜನರಿಗೆ. ಹಿಂದೆ ಎಲ್ಲ
ವಾನಪ್ರಸ್ಥಾಶ್ರಮಿಗಳು ಇರ್ತಿದ್ರು. ಈ ದ್ರೋಣಾಚಾರ್ಯರ ಬಗ್ಗೆನೂ ನಾವು ಕೇಳ್ತೀವಿ. ಅವರೆಲ್ಲ ಶಿಲೋಂಚ ವೃತ್ತಿಯಲ್ಲಿ ಜೀವನ ಅಂತ. ಅವರು ಬಿತ್ತಿಲ್ಲ, ಬೆಳೆದಿಲ್ಲ, ಏನೂ ಮಾಡ್ತಿರ್ಲಿಲ್ಲ. ಎಲ್ಲ ರೈತ ಎಲ್ಲ ತೆಗೆದುಕೊಂಡು ಹೋದ ಮೇಲೆ ಅಲ್ಲಿ ಎಲ್ಲಿ ಅಳಿದುಳಿದ ಕಾಳುಗಳಿರುತ್ತಲ್ಲ ಅದನ್ನು ಸಂಗ್ರಹ ಮಾಡಿ ಇಟ್ಟುಕೊಂಡು ಅದರಲ್ಲಿ ಜೀವನ ನಡೆಸಿದವರು. ಹೀಗೆ ಸಾಧು ಸಜ್ಜನರಿಗೆ ಇದು ಆಹಾರವಾಗಲಿ. ಎಂಥ ಪ್ರಾಣಿ ಪಕ್ಷಿಗಳು ಎಲ್ಲವೂ ಈ ಏನು ಪೌಷ್ಟಿಕತೆಯಿಂದ ಇದೆಯಲ್ಲ ಅದರಿಂದ ತಾವು ಸಾಧನೆ ಮಾಡಿಕೊಳ್ಳಲಿ. ತಮ್ಮ ತಮ್ಮ ಕರ್ಮಾನುಸಾರ ಏನು ಸಾಧನೆ ಹೇಳಿದ್ದಾನೋ, ಈಗ ಹಸುವಿಗೆ ಈ ಧಾನ್ಯ ಸಿಕ್ಕಿದರೆ ಅದು ಚೆನ್ನಾಗಿ ಹಾಲು ಕರೆಯಲಿ, ಆ ಹಾಲು ಸಾಲಿಗ್ರಾಮಕ್ಕೆ ಅಭಿಷೇಕವಾಗುವಂತಹ ಮನೆಗೆ ಅದು ಹೋಗಲಿ ಅಂತ ಇನ್ನು ಬೀಜದ ಒಂದು ಪ್ರಾರ್ಥನೆ, ಬೀಜದಲ್ಲೇ ಪ್ರಾರ್ಥನೆ ಮಾಡಬೇಕು ಅಂತಾರೆ. ವಿಷ್ಣು ಸಹಸ್ರನಾಮ ಇದಕ್ಕೆ ಅಮಿತಾಶನಾಯ ನಮಃ. ನಮಗೇನೋ ಗೊತ್ತಿಲ್ಲಪ್ಪ, ಅನುಸಂಧಾನ ಬರೋಲ್ಲ ಅಂದರೆ ಬೀಜವನ್ನು ಹಿಡಿದು ಅಮಿತಾಶನಾಯ ನಮಃ. ಇದು ವಿಷ್ಣು ಸಹಸ್ರನಾಮ. ಅಮಿತ ಅಂದರೆ ಅಂದರೆ ವಿಷ್ಣು ಅಂತ, ಮಿತ ಅಂದರೆ ಯೋಗ್ಯವಾದದ್ದು, ಅಶನ ಅಂದರೆ ಆಹಾರ. ವಿಷ್ಣುವಿಗೆ ಯೋಗ್ಯವಾದಂಥ ಆಹಾರ. ಅಮಿತಾಶನಾಯ ನಮಃ. ಕೇವಲ ಆಹಾರ ಅಂದರೆ ತಿನ್ನೋ ಆಹಾರ ಅಷ್ಟೇ ಅಲ್ಲ, ನಾವು ಆಡುವ ಮಾತುಗಳು ಭಗವಂತನಿಗೆ ಯೋಗ್ಯವಾದ ಆಹಾರ ಆಗಬೇಕು. ಕೇಳುವಂತಹ ಶಬ್ದಗಳು ಒಳಗೆ ವಿಷ್ಣು ನಾಮಕ ಭಗವಂತ ಇದ್ದಾನಲ್ಲ ಅವನು ಸ್ವೀಕಾರ ಮಾಡೋದಕ್ಕೆ ಯೋಗ್ಯವಾದಂಥ ಆಹಾರ ಆಗಬೇಕು. ಹೀಗೆ ಅಮಿತಾಶನಾಯ ನಮಃ ಅನ್ನೋದು ನಮಗೆ ಎಲ್ಲ ಕಾಲಕ್ಕೆ ಬೇಕಾಗುವಂತಹ ಒಂದು ವಿಷ್ಣು ಸಹಸ್ರನಾಮ. ಈ ವಿಷ್ಣು ವೈಷ್ಣವರಿಗೆ ಯೋಗ್ಯವಾದಂಥ ಆಹಾರವನ್ನು ಈ ಬೀಜಗಳು ಉತ್ಪಾದಿಸಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ ಬೀಜವನ್ನು ಬಿತ್ತಬೇಕು. ಭೂತಾಯಿಯ ಅನುಗ್ರಹದಿಂದ ಸಕಾಲಕ್ಕೆ ವರುಣದೇವರು ಮಳೆಯನ್ನು ಕರೆಯಲಿ. ಸೂರ್ಯ ಚಂದ್ರರು ಈ ಮೊಳಕೆಯೊಡೆಯುವಂತಹ ಬೀಜಕ್ಕೆ ಜೀವ ಚೈತನ್ಯಗಳು ಅವರು ಬೆಳಕು ಶಾಖ ಎಲ್ಲವನ್ನ ಅನುಗ್ರಹ ಮಾಡಲಿ. ಈ ಸಸ್ಯ ಜೀವರಿಗೆ ಹೆಚ್ಚು ಹೆಚ್ಚು ನೋಡಿ, ಗಿಡ ಬೆಳೆದಂತೆ ಯಾಕೆ ಈ ಹಿಂದಿನ ಕಾಲದಲ್ಲೆಲ್ಲ ಒಂದು ಮನೆ ಸಮಾರಂಭ ಆದರೆ ಇದನ್ನ ಮಾವಿನ ಸೊಪ್ಪು ಎಲ್ಲ ಕಡೆ ಮಾವು ಬೇವು ಎಲ್ಲ ಕಟ್ತಾ ಇದ್ರು. ಯಾಕೆ ಅಂದರೆ ಆಮ್ಲಜನಕ, ನಮಗೆ ಉಸಿರಾಟಕ್ಕೆ ಬೇಕಾದಂತಹ ಆಮ್ಲಜನಕವನ್ನು ಹೆಚ್ಚು ಹೆಚ್ಚು ನಾವು ಬಿಡುವಂತಹ ಇಂಗಾಲದ ಡೈಆಕ್ಸೈಡ್ ಅಂತ ಏನು ಹೇಳ್ತಾರೆ ಅದನ್ನು ಆ ಸಸ್ಯಗಳು ಹೀರಿ ಆಮ್ಲಜನಕವನ್ನು ನಮಗೆ ಕೊಡುತ್ತೆ. ಅದರಿಂದ ಇಂತಹ ಸಸ್ಯ ಹೆಚ್ಚು ಹೆಚ್ಚು ಜೀವರಿಗೆ, ತನ್ನ ಸುತ್ತಮುತ್ತ ಇರುವಂತಹ ಎಲ್ಲ ಜೀವರಿಗೆ ಆ ಒಂದು ಜೀವಕ್ಕೆ ಉಸಿರಾಟಕ್ಕೆ ಬೇಕಾದಂತಹ ಆಮ್ಲಜನಕವನ್ನು ಒದಗಿಸಲಿ. ನನ್ನಲ್ಲಿರುವಂತಹ ಏನು ಮೂರ್ಲೋಕದ ಜೀವರು ಯಾರು, ಮೂಲೋಕದ ಒಂದು ಗುರುಗಳು ಯಾರು ಅಂದರೆ ವಾಯುದೇವರು. ಅವರು ನಮಗೆ ತಾಯಿಯಾಗಿದ್ದಾರೆ. ತಂದೆ, ಅತುಲ ಗುರು, ಭ್ರಾತ, ಇಷ್ಟ, ಆಪ್ತ, ಬಂಧು, ಸ್ವಾಮಿ ಎಲ್ಲವೂ ಆಗಿರ್ತಕ್ಕಂಥ ಮುಖ್ಯ ಪ್ರಾಣದೇವರು ನನ್ನ ಬಿಂಬರೂಪಿ ಭಗವಂತನ ಪ್ರೀತ್ಯರ್ಥವಾಗಿ ಈ ಬಿತ್ತನೆಯ ಕಾರ್ಯವನ್ನು ನನ್ನಿಂದ ಮಾಡಿಸ್ತಾ ಇದ್ದಾರೆ ಅನ್ನೋ ಅನುಸಂಧಾನ ನನ್ನ ಅನುಷ್ಠಾನಕ್ಕೆ ಬರಲಿ ಅಂತ ಪ್ರಾರ್ಥನೆ ಮಾಡಬೇಕು. ಏಕೆಂದರೆ ಎಲ್ಲ ಮೂರ್ಲೋಕದ ಜೀವರ ಆಹಾರ, ಒಬ್ಬೊಬ್ಬರ ಆಹಾರ ಒಂದೊಂದು ಬಗೆಯಾಗಿರುತ್ತೆ. ಈಗ ಪ್ರಾಣಿ ಪಕ್ಷಿಗಳ ಆಹಾರ ಬೇರೆ, ಒಂದು ಕ್ರಿಮಿ ಕೀಟಗಳ ಆಹಾರ ಬೇರೆ. ನಾವು ಏನು ಚೆಲ್ಲಿ, ಈಗ ಚಿತ್ರಾವತಿ ಅಂತ ಹೇಳ್ತಾರೆ, ಚಿತ್ರಾವತಿಯಲ್ಲಿ ಇಷ್ಟಗಳು ಒಂದು ಮಂತ್ರಪೂರಿತವಾದ ಅನ್ನ ನಾವೇನು ಮಾಡ್ತೀವಿ, ಅದಾದ ಮೇಲೆ ತೆಗೆದು ಹೊರಗೆ ಹಾಕ್ತೀವಿ. ತೀರಾ ಈಗಂತೂ ನಮ್ಮ ಅವಸ್ಥೆ ಬೇಡ, ಎಲ್ಲಂದ್ರಲ್ಲೇ ಹಾಕಿರ್ತೀವಿ. ಆದರೆ ಅದು ಪ್ರಾಣಿ ಪಕ್ಷಿಗಳಿಗೆ ಆಹಾರ, ಅದನ್ನೂ ತಿನ್ನುವಂತಹ ಒಂದು ಜೀವರಾಶಿಗಳು ಇದೆ. ಅದಕ್ಕಾಗಿ ಅದು ಹೋಗುತ್ತೆ. ಹಿಂದೆ ಎಲ್ಲ ಅಡಿಗೆ ಎಲೆಗೆ ಹಾಕಿದಾಗ ಎಲ್ಲವನ್ನ ತೆಗೆದು ಸರ್ವಭೂತೇಭ್ಯೋ ನಮಃ ಅಂತ ಇವತ್ತಿಗೂ ಮಾಡ್ತಾರೆ. ಎಲ್ಲ ತಿಳುವಳಿಕೆ ಇರುವಂತಹ ಜನರು ಇವತ್ತಿಗೂ ಮಾಡ್ತಾರೆ. ತಾವು ಎಲ್ಲವನ್ನು ತಮಗೇನು ಆಹಾರ ಸಿಕ್ಕಿದೆಯೋ ಅದೆಲ್ಲವನ್ನ ತೆಗೆದು ಸರ್ವಭೂತೇಭ್ಯೋ ನಮಃ ಅಂತ ಹೇಳಿ ಅದನ್ನು ಇಟ್ಟು ಸ್ವಲ್ಪ ನೀರನ್ನು ಭೂತಾಯಿಗೆ ಹಾಕಿ ಆನಂತರ ತಾವು ಭೋಜನ ಮಾಡ್ತಾರೆ. ಹೀಗಿರುವಾಗ ಆ ವೇದ ಹೇಳಿದಂತೆ ಅನ್ನಬ್ರಹ್ಮ ಅಂತ ಹೇಳಿ ಕಲಿಯುಗದಲ್ಲಿ ಅನ್ನಗತ ಪ್ರಾಣ, ಇದು ಅನ್ನ, ಇದರಿಂದ ಸಿಗುವಂತಹ ಅನ್ನ ಒಂದು ಜಗಚ್ಚಕ್ರ ನಡೆಯೋದಕ್ಕೆ ಭಗವಂತ ನನ್ನನ್ನು ನಿಮಿತ್ತ ಮಾಡಿಕೊಂಡಿದ್ದಾನೆ. ಮುಂದಿನ ಜೀವರಾಶಿಗಳಿಗೆ ಅನ್ನ. ಇವತ್ತು ನಾವು ಎಷ್ಟು ಫಲಪಕ್ವವಾದ ಮಾವಿನ ಹಣ್ಣು, ಈಗಂತೂ ದಶಹರ ವ್ರತ ಏನು ಇಲ್ಲರಿ 10 ಕೊಡಬೇಕು, 33 ಅಧಿಕ ಮಾಸ ಬಂದಿದೆ ಅಂತ ಹೇಳಿ ಹಣ್ಣುಗಳೇನು ಕಾಯಿಗಳೇನು 33 ತೆಗೆದು ಕೊಡ್ತಾ ಇದ್ದೀವಿ. ಆದರೆ ಅದನ್ನು ಬೆಳೆದಂತಹ ರೈತ, ಅದನ್ನು ಭಗವಂತ ಹಿರಿಯರು ನೋಡಿ 12 ವರ್ಷಕ್ಕೊಂದು
12 ವರ್ಷ ಕೊಡುತ್ತೆ ಕೆಲವೊಂದು ಗಿಡ ಫಲ, ಕೆಲವೊಂದು 20 ವರ್ಷ ಕೊಡುತ್ತೆ, ಕೆಲವೊಂದು 1 ವರ್ಷ ಕೊಡುತ್ತೆ, ಕೆಲವೊಂದು 5 ವರ್ಷ ಕೊಡುತ್ತೆ. ಹೀಗೆ ಆಯಾ ಕಾಲಕ್ಕೆ ಈಗ ತೆಂಗಿನ ವೃಕ್ಷ ಯಾರು ನೆಡ್ತಾರೋ ಅವತ್ತು ಅವ್ರ ಕಾಯಿ ಏನಾದರೂ ಆಸೆಗೋಸ್ಕರ ಅವ್ರು ನೆಟ್ಟಿದ್ರೆ ಅಯ್ಯೋ ನಮ್ಗೇನು ಕಾಯಿ ಸಿಗಲ್ಲ ಬಿಡು, ನಾವು ಯಾಕೆ ಈ ತೆಂಗಿನ ಮರ ನೆಡಬೇಕು ಅಂತ ಹಿಂದಿನವ್ರು ಅಂದಿದ್ರೆ ಇವತ್ತು ನಾವು ಎಲ್ಲಿ 33 ತೆಂಗಿನಕಾಯಿನ ದಾನ ಮಾಡೋಕ್ಕಾಗ್ತಿತ್ತು. ಹಿಂದಿನವರು ಬಿತ್ತು ಬೆಳೆಸಿ ಅದನ್ನು ಜೋಪಾನ ಮಾಡಿದ್ದಕ್ಕೆ ಇವತ್ತು ನಮಗಾಯಿತು. ನಾವಿವತ್ತು ಬಿತ್ತಿ ಬೆಳೆಸಿ ಅದನ್ನು ಜೋಪಾನ ಮಾಡಿದರೆ ನಾವೇ ಮುಂದೆ ಹುಟ್ಟಿ ಬಂದೇ ಬರ್ತೀವಿ. ಪುನರಪಿ ಮರಣಂ ಪುನರಪಿ ಜನನಂ ಇದ್ದೇ ಇದೆ, ನಾವೆಲ್ಲ ಮತ್ತೆ ಮತ್ತೆ ಬರ್ತಾ ಇದ್ದೀವಿ. ಹಾಗಾಗಿ ನಾವು ಮುಂದಿನವರಿಗೆ ಆಹಾರ ಇದು ಆಗಲಿ ಅಂತ ಹೇಳಿ ಪರೋಪಕಾರಾರ್ಥಂ ಇದಂ ಶರೀರಂ ಅಂದಂಗೆ ಪರೋಪಕಾರಕ್ಕಾಗಿ ಇದನ್ನ ಮಾಡಬೇಕು ಅಂತ ಹೇಳ್ತಾರೆ. ಇನ್ನು ಕೋಟ್ಯಾಂತರ ಜೀವಿಗಳು ಮುಂದೆ ಹುಟ್ಟೋದಿದೆ, ಅದಕ್ಕೆ ಆಹಾರ ಇವತ್ತೇ ಆ ಬಿತ್ತನೆಯೇ ಇದು ನಾಂದಿಯಾಗಿದೆ. ಈಗಂದ್ರೆ ಮೊದಲಿಗೆ ಪ್ರಾರಂಭ ಆಯಿತು. ಹೇಗೆ ಮಗು ಹುಟ್ಟೋದಕ್ಕಿಂತ ಮುಂಚೆ ಗರ್ಭಿಣಿ ಸ್ತ್ರೀಯಲ್ಲಿ ಹಾಲನ್ನು ಉತ್ಪಾದನೆ ಮಾಡ್ತಾನೆ, ಆ ನಂತರ ಮಗುವಿಗೆ ಜನನ. ಮೊದಲು ಜಡದ ಸೃಷ್ಟಿಯೋ ಜೀವರ ಸೃಷ್ಟಿಯೋ ಅಂದ್ರೆ ಮೊದಲು ಜಡ ಆಹಾರ ಸೃಷ್ಟಿ ಮಾಡಿಬಿಟ್ನಂತೆ ದೇವ. ಯಾಕಂದ್ರೆ ಈ ಜೀವರು ಹುಟ್ಟಿದ ತಕ್ಷಣ ಅಳ್ತಾರೆ, ಹಸುವೆ ಬಾಯಾರಿಕೆಯಿಂದ ಅಳ್ತಾರೆ ಅಂತ ಹೇಳಿ ಮೊದಲು ಆಹಾರವನ್ನ ಇಟ್ಟು ಆನಂತರ ಜೀವನನ್ನು ಸೃಷ್ಟಿ ಮಾಡ್ತಾನೆ. ಹೀಗಾಗಿ ಮುಂದೆನೆ ಈ ಬೀಜಗಳು ನಾನೇನು ಬಿತ್ತಾ ಇದ್ದೀನಿ ಇದನ್ನ ಹಕ್ಕಿ ಪಕ್ಷಿ ಪ್ರಾಣಿ ಹಸಿದು ಬಂದವರಿಗೆ ನೆರಳು ಕೊಡುತ್ತೆ, ಜೊತೆಗೆ ಅನ್ನ ವಸನ. ಅದು ಎಷ್ಟೋ ಜನ ಆ ಒಂದು ಗಿಡದ ಕೆಳಗೆ ವಾಸ ಮಾಡ್ಕೊಂಡಿರೋಂಥವ್ರನ್ನ ನಾವು ಹಿಂದಿನವರೆಲ್ಲ ಹಾಗೆ ಇದ್ರು. ಆ ಒಂದು ಮರದ ಕೆಳಗೆ ಇಂತಹ ನೆರಳು ಕೊಡುವಂತಹ ಇಂತೆಂಥ ವೃಕ್ಷಗಳನ್ನು ನೆಟ್ಟಿ ಬೆಳೆಸಿ ಹೋಗಿದ್ದಾರೆ. ಅದರಲ್ಲೂ ಆ ಭಗವಂತ ಈ ಕ್ರಿಯೆಯಿಂದ ಅಂತರ್ಬಹಿಶ್ಚ ಎಲ್ಲರೊಳಗೆ ವ್ಯಾಪ್ತನಾದಂತಹ ಭಗವಂತ ಯಾರ್ಯಾರು ನೆರಳು ಆಹಾರ ಇದರಿಂದ ಸ್ವೀಕಾರ ಮಾಡ್ತಾರೋ ಅವರಲ್ಲಿ ಇರ್ತಕ್ಕಂಥ ಭಗವಂತ ಪ್ರೀತನಾಗಲಿ. ನೋಡಿ ಎಲ್ಲಿಂದ ಎಲ್ಲಿಗೆ ನಾವು ಏನು ಇರ್ತೀವೋ ಬಿಡ್ತೀವೋ, ಆದರೆ ಹಿಂದಿನವರೆಲ್ಲ ಇದನ್ನ ಮಾಡಿ ಹೋಗಿದ್ದಾರೆ. ಈ ರೀತಿ ಮಾಡಿದ್ದಕ್ಕೆ ಇವತ್ತು ನಮಗೆ ಎಲ್ಲಿ ಹೋದರೂ ನಮಗೆ ಗಾಡಿ ನಿಲ್ಲಿಸ್ಬೇಕು ಅಂದ್ರೆ ನಮಗೆ ಮರದ ನೆರಳು ಬೇಕು. ಆದರೆ ಗಿಡ ಮಾತ್ರ ಹಾಕಲ್ಲ, ಆದರೆ ನಮಗೆ ನೆರಳು ಬೇಕು ಅಂತನ್ನುವಂತಹ ದುಷ್ಟ ಬುದ್ಧಿ ಇವತ್ತಿನ ಇದರಲ್ಲಿದೆ. ಎಲ್ಲೋ ಹಳ್ಳಿ ಕಡೆ ಎಲ್ಲ ನಾವು ಮರ ಇದು ಎಲ್ಲ ಹಿಂದಿನವರು ಅಂತೀವಿ. ಈಗಲೂ ಈಗ ಒಂದು 20 ವರ್ಷದ ಹಿಂದೆನೂ ಎಲ್ಲ ಮನೆ ಮುಂದೆ ಫ್ರೀಯಾಗಿ ಕೊಡ್ತಾ ಇದ್ರು ಗೌರ್ಮೆಂಟ್ ಅವರು, ನಿಮಗೆ ಯಾವ ಗಿಡ ಬೇಕು ಹೇಳಿ ಅಂತ. ಅಂದ್ರೆ ನಾವು ತೆಂಗಿನ ಮರ ನಮ್ಮ ಮನೆಯೊಳಗೆ ನಾವು ತೆಂಗಿನ ಮರವನ್ನ ನೆಡ್ತೀವಿ, ಆದರೆ ಆಲದ ವೃಕ್ಷ ನೆರಳು ಕೊಡುವಂತ ಹತ್ತಾರು ಪಕ್ಷಿಗಳಿಗೆ ಆಶ್ರಯ ಕೊಡುವಂತಹ ಮರವನ್ನ, ಅದು ಒಂದು ಬೀಜದಿಂದಲೇ ಅಲ್ವಾ ಆಗೋದು. ಅಶ್ವತ್ಥ ವೃಕ್ಷಕ್ಕೆ ಹೋಗಿ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ಆ ಒಂದು ಸಂತತಿಯನ್ನು ಪಡಿತೀವಿ. ಆದರೆ ಅಶ್ವತ್ಥ ವೃಕ್ಷನ ಹಾಕಬೇಕು. ಒಂದು ಮನೆಯಲ್ಲಿ ಏನೋ ಮನೆ ಕಟ್ಟಬೇಕಾದ್ರೆ ಗಿಡ ಬಿದ್ದು ಹೋಯ್ತೋ ಅಥವಾ ನಾವೇ ಏನೋ ಒಂದು ತೊಂದರೆ ಮಾಡಿದ್ವಿ ಅಂದ್ರೆ 10 ತೆಂಗಿನ ಮರವನ್ನ ನೆಟ್ಟು ಅದನ್ನ ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಅಂತ ಹಿಂದಿನವ್ರು ಹೇಳ್ತಿದ್ರು. ಹೀಗೆಲ್ಲ ಮನೆಯೆಲ್ಲ ಕಟ್ಟಬೇಕು ಅಂತ ಹೇಳಿ ಇದು ಬಂದಾಗ ತೆಂಗಿನ ಮರ ಎಲ್ಲ ತೆಗ್ಸಾಕಿ ಮನೆ ಕಟ್ಬಿಟ್ಟಿರ್ತಾರೆ. ಎಂದೆಂದೂ ಅವರ ವಂಶವೂ ಹಾಗೆ ಆಗ್ಬಿಡುತ್ತೆ. ಅರ್ಧಕ್ಕೆ ನೀನು ಹೇಗೆ ಆ ಮರ ಇನ್ನೂ ಫಲ ಕೊಡುವಂತಹ ಮರವನ್ನ ಕಡಿಸಿ ಹಾಕಿದೆಯೋ ಹಾಗೆ ನಿನ್ನ ವಂಶವೂ ಅರ್ಧಕ್ಕೆ ನಿಂತು ಹೋಗ್ಲಿ ಅಂತ ಶಾಪ ಹಾಕತ್ತದು. ಅದರಿಂದ ನಾವು ಇನ್ನು 10 ಗಿಡಗಳನ್ನು ನೆಟ್ಟಿ ಪ್ರಾಯಶ್ಚಿತ್ತ ಮಾಡಿಕೊಳ್ಬೇಕು ಅಂತ ಹೇಳ್ತಾರೆ. ಹೀಗೆ ಬೀಜ ಬಿತ್ತಿ ಬೆಳೆ ತೆಗೆದು ಅದು ಹಸಿದ ಜೀವಿಗಳಿಗೆ ಆಹಾರವಾದ ಮೇಲೆ ಆಹಾರವಾಯಿತು, ಅದಷ್ಟೇ ಪ್ರಾರ್ಥನೆನ ಅಂದರೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ತಾರೆ. ಆ ಆಹಾರವನ್ನು ತಿಂದಂತಹ ಸಜ್ಜನರು ಒಳ್ಳೆಯ ಜೀವಿಗಳಿರ್ತಾರಲ್ಲ, ಯಾರೇ ತಿನ್ನಲಿ ಆಹಾರದ ಸೂಕ್ಷ್ಮ ಭಾಗವೇ ಮನಸ್ಸಾಗತ್ತೆ. ಅದರಿಂದ ನಾವು ದೇವನಲ್ಲಿ ಪ್ರಾರ್ಥನೆ ಮಾಡಬೇಕು ಏನಂದ್ರೆ, ಬಿಂಬರೂಪಿಯಾದ ಭಗವಂತನೇ, ನಾನೇನು ಬಿತ್ತಿ ಬೆಳೆಸಿ ಇದನ್ನ ಮಾಡ್ತಿದ್ದೀನಲ್ಲ, ಇದನ್ನ ನಿಮಿತ್ತವಾಗಿಟ್ಕೋ. ಈ ನಿಮಿತ್ತವಾಗಿಟ್ಕೊಂಡು ನನ್ನ ಮನಸ್ಸು ಅನ್ನೋದೇ ಒಂದು ಪಾರ್ಥಿವ ಶರೀರ ಅಲ್ವಾ ಇದು. ಈ ಪಾರ್ಥಿವ ಶರೀರದಲ್ಲಿ ಅಂದ್ರೆ ಮನಸ್ಸಿನಲ್ಲಿ ನಾರಾಯಣನೆಂಬ ನಾಮದ ಬೀಜವನ್ನ ನೀನು ಬಿತ್ತು ಸ್ವಾಮಿ ಅಂತ ಹೇಳಿ ಪ್ರಾರ್ಥನೆ ಮಾಡಬೇಕು. ಇದಕ್ಕೆ ಗುರುಗಳು ಪುರಂದರದಾಸರು ಹೇಳ್ತಾರೆ, ಹರಿನಾರಾಯಣ 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 ಎನು ಮನವೇ, ನಾರಾಯಣನೆಂಬ ನಾಮದ ಬೀಜವ ನಾರದ ಬಿತ್ತಿದ
ಧರೆಯೊಳಗೆ ಅಂತ ಈ ಭಗವಂತನೆಂಬ ನೋಡಿ, ನಾವು ಬಿತ್ತಿದ್ದು ಕೇವಲ ಆಹಾರಕ್ಕೆ, ಪಶು ಪಕ್ಷಿ ಮಾನವನಿಗೆ ಆಗುವಂಥ ಆಹಾರದ ಬೀಜ ಅಷ್ಟೇ. ಆದರೆ ಕೇಳ್ತಿರೋದು ಮಾತ್ರ ಅಧಿಕ ಮಾಸ ಅಲ್ವಾ, ಅಧಿಕವಾಗೇ ಕೇಳಿಬಿಡೋಣ. ಸ್ವಾಮಿ, ನನ್ನ ಮನಸ್ಸಿನಲ್ಲಿ ನಾರಾಯಣನೆಂಬ ನಾಮದ ಬೀಜವನ್ನು ನಾರದರು ಬಿತ್ತುವಂತೆ ನಮಗೆ ಅನುಗ್ರಹ ಮಾಡು. ಬಿಂದುವಿನ ಗುರುಗಳೇ ನಾರದರು ನರನಾಮ್ನೋ ಹರೇರ್ ಜ್ಞಾನಂ ನಾರಮಿತ್ಯುಚ್ಯತೆ ಬುಧೈಹಿ ತದ್ದಾತೃತ್ವಾತ್ ನರದಾಖ್ಯಂ ಗುರುವರ್ಯಮಹಂ ಭಜೆ ಅಂತ ನಾವೇನು ಪ್ರತಿನಿತ್ಯ ಹೇಳ್ತೀವೋ ಹಾಗೆ ನಾರಾಯಣನ ನಾಮದ ಬೀಜ ನಮ್ಮ ಮನಸ್ಸಿನಲ್ಲಿ ಬಿತ್ತುವಂತೆ ಗುರುಗಳು ಇದನ್ನು ಯಾರು, ನಾನು ಈ ಬೀಜವನ್ನು ಬಿತ್ತಿದೆ ಹೊರಗೆ ಅಂದರೆ ನನ್ನ ಮನಸ್ಸಿನಲ್ಲಿ ಯಾರು ಬಿತ್ತುತ್ತಾರೆ? ನನ್ನ ಗುರುಗಳು ಈ ಒಂದು ನಾರಾಯಣನೆಂಬ ನಾಮದ ಬೀಜವನ್ನು ನನ್ನ ಮನಸ್ಸಿನಲ್ಲಿ ಉತ್ತು ಬೆತ್ತು ಪೋಷಿಸಿ ನಾನು ಉದ್ಧೃತನಾಗುವಂತೆ ಮಾಡಲಿ ಅಂತ ಹೇಳಿ ಕೊನೆಗೆ ನಾವು ಪ್ರಾರ್ಥನೆ ಮಾಡಬೇಕು. ಭೂಮಿಯನ್ನು, ಭೂತಾಯಿಯನ್ನು ಮುಟ್ಟಿ ಪ್ರಾರ್ಥನೆ ಮಾಡಬೇಕಂತೆ. ಈ ಭೂಮಿಯೇ ಒಂದು ದಿವ್ಯ ಪೀಠ. ಈಗ ಸ್ವಾಮಿಗಳು ಪೂಜೆಗೆ ಪೀಠ ಹಾಕ್ತಾರೆ ನೋಡಿ, ಮುತ್ತು, ರತ್ನ, ಹವಳ, ಬಂಗಾರ, ಬೆಳ್ಳಿ ಪೀಠ, ಹೀಗೆ ದೊಡ್ಡ ದೊಡ್ಡ ಪೀಠಗಳೆಲ್ಲ ಹಾಕ್ತಾರೆ. ಹಾಗೆ ಭೂಮಿಯೇ ಒಂದು ದಿವ್ಯ ಪೀಠ. ಈ ಬೀಜಗಳು ಏನಿದೆಯಲ್ಲ ನನ್ನ ಕೈಯಲ್ಲಿ, ಮುಂದಿನ ಜೀವರಿಗೆ ಆಹಾರವಾಗುವಂಥ ಈ ಬೀಜಗಳೇ ದೇವನ ಛಲ ಪ್ರತಿಮೆಗಳು. ಇದು ಅಲ್ಲಿ ಪ್ರತಿಮೆ, ಜಡ ಪ್ರತಿಮೆ ಇಟ್ಟರೆ ಸ್ವಾಮಿಗಳು, ಇದು ಛಲ ಪ್ರತಿಮೆ, ಇದಕ್ಕೆ ಜೀವ ಇದೆ, ಈ ಬೀಜಕ್ಕೆ ಜೀವ ಇದೆ, ಛಲ ಪ್ರತಿಮೆಗಳು ಇದು. ಈ ಉತ್ತು ಬಿತ್ತು ಮಾಡುವಂತಹ ಏನು ಮಾಡ್ತೀನಲ್ಲ ಕ್ರಿಯೆ, ಇದು ಮಹಾಪೂಜೆ. ನಾವು ಹೇಳ್ತೀವಿ ಬರೀ ಪೂಜೆ ಅಲ್ಲ, ಇವತ್ತು ಮಹಾಪೂಜೆ ಅಂತ. ಹಾಗೆ ಇಷ್ಟೆಲ್ಲ ಮಾಡುವಂಥದ್ದು ದೇವನಿಗೆ ಮಹಾಪೂಜೆ ಆಗಲಿ. ಅಂತಿಮವಾಗಿ ಫಸಲು ಬರುತ್ತಲ್ಲ, ನಾವು ಉತ್ತಿ ಬಿತ್ತಿ ಬೆಳೆದು ಒಂದು ಫಸಲು ಬರುತ್ತಲ್ಲ, ಅದು ದೇವನ ಮಹಾಪ್ರಸಾದ ಅಂತ ತಿಳಿದು ನಾವಿದನ್ನು ಸಮರ್ಪಣೆ ಮಾಡಬೇಕು ಅಂತ ಹಿಂದೆ ಆಚಾರ್ಯರು ಹಳ್ಳಿ ಊರುಗಳ ಕಡೆ ಹೋದಾಗ ಇದನ್ನು ಹೇಳಿದರು. ಅದನ್ನು ನಾನು ಎಲ್ಲೋ ಒಂದು ಕಡೆ ಬರ್ಕೊಂಡಿದ್ದೆ. ಅದನ್ನು ಇವತ್ತು ಅವರು ಪ್ರಶ್ನೆ ಕೇಳಿದ್ರು, ಅದನ್ನು ನಾನು ಹುಡುಕಿ ತೆಗೆದು ಇವತ್ತು ನನ್ನನ್ನು ಚಟುವಟಿಕೆಯಿಂದ ಇಡೋದಕ್ಕಾಗಿ ದೇವ ಲಕ್ಷ್ಮೀ ವಸಿಷ್ಠ ಅಂದರೆ ವಸಿಷ್ಠರು ಇವತ್ತು ಋಷಿಗಳು ನನ್ನನ್ನು ಚಟುವಟಿಕೆಯಿಂದ ಇಡಬೇಕು ಅಂತ ಹೇಳಿ ಈ ಪ್ರಶ್ನೆಯನ್ನು ಅವರಿಂದ ಕೇಳಿಸಿದ್ದಾರೆ ಅಂತ ನಾನು ತಿಳಿತೀನಿ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.